ಕ್ಷೇತ್ರ ಮೈತ್ರಿ ಪಡೆಯದಲ್ಲಿ ಯಾರ ಪಾಲಾಗುತ್ತೆ ಅನ್ನುವಂತಹ ಗೊಂದಲಕ್ಕೆ ಈಗ ಪರಿಹಾರ ಸಿಗ್ತಾ ಇದೆ. ಜೆಡಿಎಸ್ ಪಾಲಾಗಿದೆ ಕೋಲಾರ ಕ್ಷೇತ್ರ. ಮೈತ್ರಿ ಪಾಳ್ಯದಲ್ಲಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಗೊಂದಲ ಕೋಲಾರ ಜೆಡಿಎಸ್ಗೆ ಸಿಗುತ್ತೋ ಇಲ್ವೋ ಅನ್ನೋದು ದೋಸ್ತಿಗಳಿಗೆ ಕಗ್ಗಂಟಾಗಿತ್ತು. ಕೋಲಾರ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದೆ ಬಿಜೆಪಿ. ಜೆಡಿಎಸ್ ಪಾಲಾಗಿದೆ ಕೋಲಾರ ಕ್ಷೇತ್ರ. ದೋಸ್ತಿಗಳಿಗೆ ಕಗ್ಗಂಟಾಗಿದ್ದಂತಹ ಕೋಲಾರ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಘೋಷಣೆ ಮಾಡಿದ್ದಾರೆ. ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಬಿಜೆಪಿ ಬಿಟ್ಟುಕೊಟ್ಟಿದೆ. ಎಷ್ಟು ಕ್ಷೇತ್ರಗಳು, ಯಾವ್ಯಾವ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಡುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇತ್ತು. ಕೋಲಾರವನ್ನ ಕೇಳ್ತಲೇ ಇತ್ತು ಜೆಡಿಎಸ್, ಆದ್ರೆ ಬಿಟ್ಟು ಕೊಡುತ್ತಾ ಬಿಜೆಪಿ ಅನ್ನೋದ್ರ ಬಗ್ಗೆ ಸಂದೇಹಗಳಿತ್ತು. ಆದ್ರೆ ಈಗ ಕೊನೆಗೂ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ ಕೋಲಾರ ಕ್ಷೇತ್ರವನ್ನ ಬಿಜೆಪಿ. ಹಾಲಿ ಸಂಸದರಿದ್ದಾರೆ, ಬಿಜೆಪಿಯ ಸಂಸದರಿದ್ದಾರೆ ಕೋಲಾರದಲ್ಲಿ. ಹಾಗಿದ್ದೂ ಕೂಡ ಮೈತ್ರಿ ಧರ್ಮ ಪಾಲನೆಯಂತೆ ಜೆಡಿಎಸ್ ಕೇಳಿದ್ದಂತಹ 3 ಕ್ಷೇತ್ರಗಳು, ಅದರಲ್ಲಿ ಕೋಲಾರವೂ ಒಂದು. ಈಗ ಕೋಲಾರವನ್ನೂ ಕೂಡ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ ಬಿಜೆಪಿ. ಈ ಬಗ್ಗೆ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಘೋಷಣೆ ಮಾಡಿದ್ದಾರೆ. ಇವರೆಗೂ ಬಿಜೆಪಿ ಕಡೆಯಿಂದ ಈ ಬಗ್ಗೆ ಯಾವುದೇ ಅಧಿಕೃತವಾದಂತಹ ಘೋಷಣೆಗಳು ಕೇಳಿ ಬಂದಿರಲಿಲ್ಲ. ಜೆಡಿಎಸ್ ಹೇಳ್ತಲೇ ಬಂದಿತ್ತು ಮಂಡ್ಯ, ಹಾಸನ, ಕೋಲಾರ ನಮ್ದು ಅಂತ. ಆದ್ರೆ ಬಿಜೆಪಿ ಕಡೆಯಿಂದ ಯಾವುದೇ ಸ್ಪಷ್ಟನೆಗಳು ಸಿಕ್ಕಿರಲಿಲ್ಲ. ಈಗ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಘೋಷಣೆ ಮಾಡಿದ್ದಾರೆ, ಕೋಲಾರವನ್ನ ಬಿಟ್ಟುಕೊಡಲಾಗಿದೆ ಜೆಡಿಎಸ್ಗೆ ಎನ್ನುವುದಾಗಿ. ಬಿಜೆಪಿ ಕಾರ್ಯಾಗಾರದಲ್ಲಿ ರಾಧಾ ಮೋಹನ್ ದಾಸ್ ಅಧಿಕೃತ ಘೋಷಣೆ ಇದು. ಜೆಡಿಎಸ್ಗೆ 3 ಸೀಟು ಬಿಟ್ಟುಕೊಟ್ಟಿದ್ದೇವೆ. ಬಿಜೆಪಿಯ 25 ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಜೆಡಿಎಸ್ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಕೋಲಾರವನ್ನೂ ಕೂಡ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ ಅನ್ನುವುದನ್ನ ಸ್ಪಷ್ಟವಾಗಿ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಿಜೆಪಿಯ ಕಾರ್ಯಾಗಾರದಲ್ಲಿ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೋಲಾರ ಜೆಡಿಎಸ್ ಪಾಲು ಅನ್ನೋದು ಅಧಿಕೃತವಾಗ್ತಾ ಇದೆ. ಮಂಡ್ಯ ಮತ್ತು ಹಾಸನ ಈ 2 ಕ್ಷೇತ್ರಗಳು ಕೂಡ ಜೆಡಿಎಸ್ ಪಾಲಾಗುತ್ತೆ. ಆದ್ರೆ ಕೋಲಾರ ಏನ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಗೊಂದಲಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಜೆಡಿಎಸ್ ಹೇಳಿಕೆಗಳನ್ನ ಕೊಡ್ತಲೇ ಇತ್ತು, ಆದ್ರೆ ಬಿಜೆಪಿ ಕಡೆಯಿಂದ ಅಧಿಕೃತವಾದಂತಹ ಒಂದು ಪ್ರಕಟಣೆ ಬಂದಿರಲಿಲ್ಲ. ಈಗ ಸ್ಪಷ್ಟ ಆಗ್ತಾ ಇದೆ. ಹಾಗಿದ್ರೆ 3 ಕ್ಷೇತ್ರ ಕೋಲಾರ ಕೂಡ ಜೆಡಿಎಸ್ ಪಾಲು. ಹಾಗಿದ್ರೆ ಏನ್ ಲೆಕ್ಕಾಚಾರ ಅಂತ? ಎಸ್ ಪ್ರತಿಮಾ, ಈಗಾಗಲೇ ಸೀಟು ಹಂಚಿಕೆ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥ ಹಲವು ಸುತ್ತಿನ ಮಾತುಕತೆಗಳು ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕ ಚಿತ್ರಣವನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅಧಿಕೃತವಾಗಿ ಬಿಜೆಪಿ ಕಡೆಯಿಂದ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದಾಗಿ ಅಧಿಕೃತವಾಗಿ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಅಗರ್ವಾಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಶೇರಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹಲವು ಸುತ್ತಿನ ಚರ್ಚೆಗಳು ಕೂಡ ಆಗಿತ್ತು. ಆದರೆ ಅಂತಿಮವಾಗಿ ಅದನ್ನ ಪ್ರಕಟ ಮಾಡುವ ನಿರ್ಧಾರವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಈಗ ಅಧಿಕೃತವಾಗಿ ಬಿಜೆಪಿ ನಾಯಕರು ಸ್ಪಷ್ಟಪಡಿಸಿರೋದು, ಸಹಜವಾಗಿ ಕೋಲಾರ ಹಾಲಿ ಇರತಕ್ಕಂಥ ಮುನುಸ್ವಾಮಿಯ ಬದಲಾಗಿ ಜೆಡಿಎಸ್ ಪಾಲಾಗ್ತಾ ಇರತಕ್ಕಂಥ ವಿಶೇಷ. ಅಂದ್ರೆ ಮೊದಲು ಚುನಾವಣಾ ಮೈತ್ರಿ ಸಂಬಂಧಪಟ್ಟಾಗೆ ಮಾತುಕತೆ ನಡೆದಾಗ ಹಾಸನ, ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಿತ್ತು. ಅಂತಿಮವಾಗಿ ಆ ಕ್ಷೇತ್ರಗಳು ಮಾತ್ರ ಹಂಚಿಕೆ ಆಗತ್ತೆ ಅಂತಕ್ಕಂಥ ಚರ್ಚೆ ಇತ್ತು. ಆದ್ರೆ ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಆ ಕ್ಷೇತ್ರವನ್ನ ಬಿಜೆಪಿ ತೆಗೆದುಕೊಳ್ತು. ಹಾಗಾಗಿ ಇನ್ನೊಂದು ಹೆಚ್ಚುವರಿ ಕ್ಷೇತ್ರಗಳನ್ನ ಕೊಡೋ ಸಂಬಂಧಪಟ್ಟಾಗೆ ಚರ್ಚೆಗಳು ಮುಂದುವರೆದು ಅಂತಿಮವಾಗಿ ಕೋಲಾರವನ್ನ ಜೆಡಿಎಸ್ ನಾಯಕರಿಗೆ ಬಿಟ್ಟುಕೊಡ್ಬೇಕು ಅನ್ನೋ ನಿರ್ಧಾರಗಳನ್ನು ಮಾಡಲಾಗಿದೆ. ಹಾಗಾಗಿ ಜೆಡಿಎಸ್ ಅಭ್ಯರ್ಥಿ ಕೋಲಾರದಿಂದ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟಾಗೆ ನಡೆದಿರುವಂತಹ ಮಾತುಕತೆ ಫಲಪ್ರದ ಆಗಿದೆ. ಅದನ್ನ ಈಗ ಇತ್ತೀಚೆಗಷ್ಟೇ ಕೋಲಾರ ಸಂಸದರಾಗಿರ್ತಕ್ಕಂಥ ಮುನುಸ್ವಾಮಿ ಅವರು ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿದಾಗ ಅಧಿಕೃತವಾಗಿ ಅವರಿಗೆ ತಿಳಿಸುವಂತ ಕೆಲಸವೂ ಕೂಡ ಮಾಡಲಾಗಿದೆ. ಇವತ್ತು ಬೆಂಗಳೂರು ನಡೆದಂತ ಬಿಜೆಪಿ ಕಾರ್ಯಾಗಾರದಲ್ಲೂ ಕೂಡ ಅಧಿಕೃತವಾಗಿ ನಾಯಕರ ಸಮ್ಮುಖದಲ್ಲಿ ಕಾರ್ಯಕರ್ತರಿಗೆ ಆ ಸಂದೇಶ ಕೊಡುವ ಕೆಲಸವೂ ಕೂಡ ಆಗಿದೆ. ಆ ಮೂಲಕ ಮೈತ್ರಿ ಧರ್ಮ ಪಾಲನೆ ಒಂದು ಕಡೆ, ಆದ್ರೆ ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳನ್ನ ಬಿಟ್ಟುಕೊಡುವಂತದ್ದು ಎಷ್ಟು ಸವಾಲಾಗಿತ್ತು ಬಿಜೆಪಿಯ ಪಾಲಿಗೆ. ಜೊತೆಗೆ ಈಗ ಬಿಟ್ಟು ಕೊಟ್ಟ ಮೇಲೆ ಮತ್ತೆ ಏನಾದ್ರು ಬಂಡಾಯದ ಆತಂಕಗಳೇನಾದ್ರೂ ಕಂಡು ಬರ್ತಾ ಇದೆಯಾ, ಹೇಗೆ ಅಂತ? ಆ ರೀತಿ ಯಾವುದೇ ಬೆಳವಣಿಗೆಗೂ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಈ ಎರಡನ್ನ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ.
ಮೈತ್ರಿ ಅಧಿಕೃತವಾದ ಮೈತ್ರಿ ಆದಾಗ ಬೆಂಗಳೂರು ಗ್ರಾಮಾಂತರದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥ ಚರ್ಚೆಗಳಿತ್ತು. ಆದ್ರೆ ಆ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿದಾಗಲೇ ಸ್ಪಷ್ಟವಾಗಿತ್ತು ಇನ್ನೊಂದು ಹೆಚ್ಚುವರಿ ಕ್ಷೇತ್ರವನ್ನ ಜೆಡಿಎಸ್ ಕೊಡ್ಲಾಗತ್ತೆ ಅಂತಕ್ಕಂಥದ್ದು. ಆದ್ರೆ ಯಾವ ಕ್ಷೇತ್ರವನ್ನು ಕೊಡ್ಬೇಕು ಅನ್ನೋ ಬಗ್ಗೆ ಚರ್ಚೆಗಳು ಮುಂದುವರೆದಿತ್ತು. ಅಂತಿಮವಾಗಿ ಕೋಲಾರ ಬಿಟ್ಕೊಟ್ರೆ ಸೂಕ್ತ ಅಂತಕ್ಕಂಥದ್ದು ನಿರ್ಧಾರ ಆದಂತ ಕಾರಣಕ್ಕಾಗಿ ಮತ್ತು ಎರಡೂ ಪಕ್ಷಗಳ ಸರ್ವೆಯಲ್ಲೂ ಕೂಡ ಜೆಡಿಎಸ್ಗೆ ಪೂರಕವಾದ ವಾತಾವರಣ ಕೋಲಾರದಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂತಹ ಹಿನ್ನೆಲೆಯಲ್ಲಿ ಈಗ ಕೋಲಾರವನ್ನು ಬಿಟ್ಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ಈ ಸಂಬಂಧಪಟ್ಟ ಅಧಿಕೃತಗಳ ಮಾತುಕತೆ ಮುಕ್ತಾಯಗೊಂಡಿತ್ತು. ಆದ್ರೆ ಅದನ್ನ ಅಧಿಕೃತವಾಗಿ ಯಾರು ಕೂಡ ಇನ್ನು ಸ್ಪಷ್ಟಪಡಿಸಿರಲಿಲ್ಲ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ದೆಹಲಿಗೆ ತೆರಳಿದ್ದಾರೆ. ಇವತ್ತು ಕೇಂದ್ರ ನಾಯಕರ ಜೊತೆ ಚರ್ಚೆಯನ್ನು ಒಂದ್ ಕಡೆ ಮಾಡ್ತಾ ಇದ್ರೆ ಅದರ ಬೆನ್ನಲ್ಲೇ ಕೇಂದ್ರ ನಾಯಕರ ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಾಗಾರದಲ್ಲಿ ಅಧಿಕೃತವಾಗಿ ಅದನ್ನ ಪ್ರಕಟ ಮಾಡುವಂತ ನಿರ್ಧಾರವನ್ನ ಅಧಿಕೃತವಾಗಿ ಘೋಷಿಸತಕ್ಕಂಥ ಕೆಲಸವನ್ನ ಲೋಕಸಭಾ ಚುನಾವಣಾ ಉಸ್ತುವಾರಿಯಾಗಿರ್ತಕ್ಕಂಥ ಅಗ್ರವಾಲ್ ಅವರು ಮಾಡಿದ್ದಾರೆ. ಆ ಮೂಲಕ ಮೈತ್ರಿ ಮಾತುಕತೆ ಮತ್ತು ಮೈತ್ರಿ ಮಾತುಕತೆಯ ನಂತರದಲ್ಲಿ ಸೀಟು ಹಂಚಿಕೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಗೊಂದಲಗತ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡುವಂತ ಕೆಲಸಗಳು ಮಾಡಲಾಗಿದೆ. ಆ ಮೂಲಕ ಬಿಜೆಪಿ ಕಾರ್ಯಕರ್ತರಿಗೆ ಸ್ಪಷ್ಟವಾದ ಸಂದೇಶ ಕೊಡುವ ಕೆಲಸ ಕೂಡ ಈ ಮೂಲಕ ಆಗಿದೆ. ಆದ್ರೆ ಈಗ ಕೋಲಾರವನ್ನು ಬಿಟ್ಟುಕೊಟ್ಟರೆ ಸಹಜವಾಗಿ ಮುನಿಸ್ವಾಮಿಯವರಿಗೆ ಒಂದ್ ರೀತಿ ಹಿನ್ನಡೆ ಆಗುತ್ತೆ. ಆದ್ರೆ ರಾಜಕೀಯವಾಗಿ ಅವರಿಗೆ ಬೇರೆ ರೀತಿಯ ಸ್ಥಾನಮಾನಗಳು ಸಿಗತ್ತೆ ಅಂತಕ್ಕಂಥ ಭರವಸೆಗಳು ಕೂಡ ಸಿಕ್ಕಿರುವ ಕಾರಣಕ್ಕಾಗಿ ಯಾವುದೇ ರೀತಿಯ ಬಂಡಾಯದ ಸ್ಪರ್ಧೆ ಆಗುವುದು ತೀರಾ ಅನುಮಾನ. ಹಾಗಾಗಿ ಜೆಡಿಎಸ್ನ ಅಧಿಕೃತ ಅಭ್ಯರ್ಥಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯ ಕಣಕ್ಕಿಳಿತಾ ಇದ್ದಾರೆ. ಅಲ್ಲಿ ಆನಂದ, ಈಗ ದಳಪತಿಗಳು ಆರಂಭದಿಂದಲೂ ಹೇಳ್ತಾ ಬಂದದ್ದೇ ಅದು 2 ಸೀಟನ್ನು ನಾವು ತೆಗೆದುಕೊಳ್ಳೋದಾದ್ರೆ ಮೈತ್ರಿ ಬೇಕಿತ್ತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಜೆಡಿಎಸ್ ಪಾಳ್ಯದಿಂದ. ಆದ್ರೆ ಬಿಜೆಪಿ 2 ಕೊಡೋದು ಅನ್ನುವಂಥ ಮಾತುಗಳು ಕಂಡು ಬರ್ತಾ ಇತ್ತು. ಈಗ ನೋಡ್ತಾ ಹೋದ್ರೆ ಜೆಡಿಎಸ್ನ ಪಟ್ಟಿಗೆ ಮಣಿದು ಈಗ ಬಿಜೆಪಿ 3 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಂತ ಹೇಗೆ ಅಂತ? ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಹಾಸನ, ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಜೊತೆಗೆ ಹೆಚ್ಚುವರಿಯಾಗಿ ಯಾವ ಕ್ಷೇತ್ರದಿಂದ ಜೆಡಿಎಸ್ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಇತ್ತು. ಮೈತ್ರಿಯ ಮಾತುಕತೆಯ ಆರಂಭದಲ್ಲಿ 4 ಲೋಕಸಭಾ ಕ್ಷೇತ್ರಗಳ ಬೇಡಿಕೆಯನ್ನು ಜೆಡಿಎಸ್ ಇಟ್ಟಿತ್ತು. ಆದ್ರೆ ವಾಸ್ತವದಲ್ಲಿ ಅದು ಸಾಧ್ಯವಾಗದಿರುವಂತ ಕಾರಣಕ್ಕಾಗಿ 3 ಲೋಕಸಭಾ ಕ್ಷೇತ್ರಗಳಿಗೆ ಸೀಮಿತಗೊಳ್ತು. ಆದ್ರೆ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸಿದ ಹಿನ್ನೆಲೆಯಲ್ಲಿ ಒಂದು ಹೆಚ್ಚುವರಿ ಸ್ಥಾನಕ್ಕಾಗಿ ಜೆಡಿಎಸ್ ನಾಯಕರು ಪಟ್ಟನ್ನು ಹಿಡಿದಿದ್ರು. ಅಂತಿಮವಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಇಂಥ ಪ್ರಮುಖವಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ ನಾಯಕರುಗಳು ಅಂತಿಮವಾಗಿ ಮಾತುಕತೆಗಳು ನಡೆಸುವ ಪ್ರಯತ್ನದ ಭಾಗವಾಗಿ ಕೋಲಾರಕ್ಕೆ ಸೂಕ್ತವಾದ ಅಭ್ಯರ್ಥಿ ಕಣಕ್ಕಿಳಿಸ್ತೇವೆ ಅಂತ ಹೇಳಿ ಮನವರಿಕೆ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕೋಲಾರದಿಂದ ಈಗ ಅಧಿಕೃತವಾಗಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಸೀಟು ಹಂಚಿಕೆ ಸಂಬಂಧಪಟ್ಟಿದ್ದಂತ ಎಲ್ಲಾ ಗೊಂದಲಗಳು ಕೂಡ ಪರಿಹಾರ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ಯಾವಾಗ ಕೋಲಾರದ ಅಭ್ಯರ್ಥಿಯನ್ನು ಫೈನಲ್ ಮಾಡಲಾಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇತ್ತು. ಇತ್ತೀಚೆಗೆ ಜೆಡಿಎಸ್ ಕಚೇರಿ ನಡೆದಂತ ಸಭೆಯಲ್ಲೂ ಕೂಡ ಬಹುತೇಕ ಎಲ್ಲ ಜೆಡಿಎಸ್ ನಾಯಕರು ಕೂಡ ಕುಮಾರಸ್ವಾಮಿ ಮೇಲೆ ಒತ್ತಡ ಹಾಕಿದ್ರು. ಕೋಲಾರದಿಂದ ಜೆಡಿಎಸ್ ಅಭ್ಯರ್ಥಿಯೇ ಕಣಕ್ಕಿಳಿಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ಆಗತ್ತೆ. ಕೇವಲ ಮೈತ್ರಿ ಮಾತುಕತೆ ಆಗಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಮತ್ತು ಉನ್ನತ ಮಟ್ಟದ ನಾಯಕರ ಸಮ್ಮುಖದಲ್ಲಿ ಮೈತ್ರಿ ಮಾತುಕತೆ ಆಗಿದೆ. ಹಾಗಾಗಿ ಯಾವುದೇ ರೀತಿ ಗೊಂದಲ ಬೇಡ, ಎಲ್ಲವೂ ಕೂಡ ಸೂಕ್ತವಾದ ನಿರ್ಧಾರ ಆಗತ್ತೆ ಅನ್ನುವಂಥ ಭರವಸೆಯನ್ನು ಕುಮಾರಸ್ವಾಮಿ ಕೊಟ್ಟಿದ್ರು. ಈಗ ಅಂತಿಮವಾಗಿ ಕೋಲಾರದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯುವ ಮಾತುಕತೆ ಪೂರ್ಣವಾಗಿದ್ದು ಅಧಿಕೃತವಾಗಿ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿಗಳೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.